ಪ್ರೆಗ್ನೆಂಟ್ ಮ್ಯಾನ್ ಅಥವಾ ಗರ್ಭಿಣಿ ಗಂಡು ಎನ್ನಲ್ಪಟ್ಟ ಯುಎಸ್ ಮೂಲದ ಥಾಮಸ್ ಬಿಟಿ ಮೂಲತಃ ಹೆಣ್ಣಾಗಿದ್ದವರು ಲಿಂಗ ಬದಲಾವಣೆಯನ್ನು ಮಾಡಿಕೊಂಡು ಗಂಡಾಗ್ತಾರೆ. ಆದ್ರೂ ಕೂಡ ತಮ್ಮ ಗರ್ಭಕೋಶವನ್ನು ಉಳಿಸಿಕೊಂಡಿದ್ರು. ಇದರಿಂದಾಗಿ ಅವರು ಕೃತಕ ಗರ್ಭಧಾರಣೆ ಮೂಲಕ 2008ರಲ್ಲಿ ತಮ್ಮ ಮೊದಲ ಮಗುವಿಗೆ ಜನ್ಮವನ್ನು ಕೂಡ ನೀಡ್ತಾರೆ. ಅವರ ಪತ್ನಿ ನ್ಯಾನ್ಸಿಗೆ ಗರ್ಭಧಾರಣೆ ಸಾಧ್ಯವಾಗದ ಕಾರಣ ಬಿಟಿ ಈ ನಿರ್ಧಾರವನ್ನು ಕೈಗೊಳ್ತಾರೆ. ಅವರು ಈಗಾಗಲೇ 3 ಮಕ್ಕಳಿಗೆ ಜನ್ಮವನ್ನು ನೀಡಿ ಜಾಗತಿಕವಾಗಿ ಗಮನವನ್ನು ಸೆಳೆದಿದ್ದಾರೆ. ಈ ಪ್ರಕರಣ ಲಿಂಗ ಬದಲಾವಣೆ ಅಥವಾ ಸಂತಾನೋತ್ಪತ್ತಿ ಹಕ್ಕುಗಳ ಬಗ್ಗೆ ಮಹತ್ವದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು. ಥಾಮಸ್ ಬಿಟಿ ಲಿಂಗ ಬದಲಾವಣೆ ಮಾಡಿಕೊಂಡ ನಂತರ ಗರ್ಭಧಾರಣೆಯನ್ನು ಆಯ್ಕೆ ಮಾಡಿಕೊಂಡವರಲ್ಲಿ ಮೊದಲಿಗರು. ಅಷ್ಟೇ ಅಲ್ಲ, ಅವರು ಅನೇಕ ಸಂದರ್ಶನಗಳು ಮತ್ತು ಚರ್ಚಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರ ಈ ನಿರ್ಧಾರ ಸಮಾಜದಲ್ಲಿ ಹೊಸ ರೀತಿಯ ಬದಲಾವಣೆಯನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತಾನೆ ಹೇಳಬಹುದು. ಇದೇ ರೀತಿಯ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.